ಆಟೋ ಅಪಘಾತ ಸಂಭವಿಸಿ ಮೆದುಳು ನಿಷ್ಕ್ರಿಯಗೊಂಡ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮಂಜುನಾಥ್ ಅವರ ಕಿಡ್ನಿ, ಲಿವರ್ ಸೇರಿದಂತೆ ಕಣ್ಣು ದಾನ ಮಾಡುವ ಮೂಲಕ ಕುಟುಂಬಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಹೌದು, ಮಂಜುನಾಥ್ ಅವರಿಗೆ ಕಳೆದ 3 ದಿನಗಳ ಹಿಂದೆ ಆಟೋ ರಿಕ್ಷಾ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಂಜುನಾಥ್ ಅವರಿಗೆ ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ ಮಾಡಿದರೆ ಚಿಕಿತ್ಸಾ ಶುಲ್ಕವನ್ನ ಮನ್ನಾ ಮಾಡುವುದಾಗಿ ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ರು. ಆದರೆ ಪತ್ನಿ ಅಪೂರ್ವ ಶೆಟ್ಟಿ ಅವರ ಮನಸ್ಸು ಅದಕ್ಕೆ ಒಪ್ಪದೆ ಅಗತ್ಯ ಹಣವನ್ನ ಪಾವತಿಸಿ ಪತಿಯನ್ನ ಕೊಪ್ಪಕ್ಕೆ ಕರೆತಂದಿದ್ರು. ಬಳಿಕ ನನ್ನ ಪತಿ ಮತ್ತೊಬ್ಬರ ಬದುಕಿನಲ್ಲಿ ಜೀವಂತವಾಗಿರಲಿ ಎಂಬ ಉದ್ದೇಶದಿಂದ ಇವತ್ತು ಮಧ್ಯಾಹ್ನ ಅಂಗಾಂಗ ದಾನಕ್ಕೆ ಕುಟುಂಬ ಮುಂದಾಗಿದೆ. ನಾವೇನಂತ ಜೀವಂತರಲ್ಲ, ಮನೆಯಲ್ಲೇ ಇದ್ದೆ ನಾನು, ನನಗೆ ಗೊತ್ತಿಲ್ಲ. ಅವ್ನ ಫ್ರೆಂಡ್ಗಳೆಲ್ಲ ತಂದು ಇಲ್ಲಿ ಹರ್ಷಕ್ಕೆ ಅಡ್ಮಿಟ್ ಮಾಡಿದ್ರು. ಆಮೇಲೆ ನನಗೆ 4 ಗಂಟೆಗೆ ವರ್ತಮಾನ ಬಂತು. ಆಮೇಲೆ ನಾನು ಸೀದಾ ಬಂದು ಹಾಸ್ಪಿಟ್ಲಿಗೆ ನೋಡಿದ್ರೆ ಅವ್ರು ಹೇಳಿದ್ರು ನನಗೇನು ತೊಂದರೆ ಇಲ್ಲ, ಅವನಿಗೆ ತೊಂದರೆ ಇಲ್ಲ, ನಾವು ಇಲ್ಲೇ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆದರೂ ಮರುದಿನ ಬೆಳಿಗ್ಗೆ ಎದ್ಕೊಂಡು ಮಣಿಪಾಲಿಗೆ ತೊಗೊಂಡು ಹೋದು ಏನೋ ಬಂಗದಲ್ಲಿ. ಆಮೇಲೆ ಮಣಿಪಾಲಿಗೆ ತೊಗೊಂಡು ಹೋಗಿ ಮಣಿಪಾಲೆಲ್ಲ ನಮ್ಮ ಕೈಲಾದಷ್ಟು ನೋಡ್ದು. ನಮ್ಮ ಹತ್ರ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಸರ್. ನೀವು ಅಲ್ಲೂ ಮಣಿಪಾಲಲ್ಲಿ ಹೇಳಿದ್ರು ಡಾಕ್ಟ್ರುಗಳು, ಏನು ಮಾಡಿದ್ರು ಉಳಿಯಲ್ಲ, ನೀವು ಅವನಿಗೆ ಹೆಂಡ್ರ ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಆಕ್ಸಿಜನ್ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ ಇಟ್ಕೊಂಡು ನೀವೇನಾರು ಅವಳಿ ಕಣ್ಣಿಗೆ ತೋರಿಸ್ಕೊಂಡು ಆಮೇಲೆ ನೋಡಿ ನಿಮ್ಮ ಅನುಭವ ಎಷ್ಟು ನೀಡೋಕ್ಕಾಗ್ತದ ಇಡಿ ಅಂತ. ಆಮೇಲೆ ನಮಗೊಂದು ತಿಳುವಳಿಕೆನೂ ಸಿಕ್ತು. ಅವನು ಜೀವವಂತವಾಗಿ ಅವನು ಇದೆಲ್ಲ ದಾನ ಮಾಡಿದ್ರೆ ಇನ್ನೊಂದು ಕಡೆ ಹುಟ್ಟಿ ಇರ್ತಾನೆ ಅಂತ ಒಂದು ಅನುಭವ ಸಿಕ್ತು. ಅದಕ್ಕೋಸ್ಕರ ನಾವು ಈ ಕೆಲಸಕ್ಕೆ ಹೊರಟಿದ್ದೀವಿ. ದುಡ್ಡು ಕಾಸಿಗೆ ನಾವೇನು ಮಾಡಲಿಲ್ಲ. ಮಂಜುನಾಥ್ ಮತ್ತು ಅಪೂರ್ವ ಶೆಟ್ಟಿ ದಂಪತಿಗೆ 4 ವರ್ಷದ ಹಾಗೂ 1 ವರ್ಷದ 2 ಗಂಡು ಮಕ್ಕಳಿದ್ದಾರೆ. ಬಡ ಕುಟುಂಬ ಹಿನ್ನೆಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಘ ಸಂಸ್ಥೆಗಳು ಮತ್ತು ದಾನಿಗಳ ಸಹಾಯಕ್ಕಾಗಿ ಕುಟುಂಬ ಮನವಿಯನ್ನ ಮಾಡಿಕೊಂಡಿದೆ. ಒಂದನೇ ತಾರೀಕು ಮಧ್ಯಾಹ್ನ ಹೇಗಾಯಿತು ಗೊತ್ತಿಲ್ಲ, ಬಟ್ ಗಾಡಿ ಅವ್ರ ಮೇಲಿತ್ತು ಅಂತ ಗೊತ್ತಾದರೆ ಏನು ಅಡ್ಡ ಬಂತು ಏನು ಅದೆಲ್ಲ ಗೊತ್ತಿಲ್ಲ. ಸಡನ್ಲಿ ಅಷ್ಟಲಕ್ಷ್ಮಿ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ರು. ಅವ್ರು ಏನೂ ತೊಂದರೆ ಇಲ್ಲ ಅಂತ ಅಂದರು. 24 hours ಅಬ್ಸರ್ವೇಷನ್ ಇಟ್ಕೊಳ್ಳೋಣ ಅಂತ ಅಂದರು. ಆದರೆ ಮಾರ್ನಿಂಗ್ ನೋಡಿದ್ರೆ ಅವ್ರ ಪೊಸಿಷನ್ ತುಂಬ ಇದಿತ್ತು. ಹಾಗಾಗಿ ಸಡನ್ಲಿ ಮಣಿಪಾಲಕ್ಕೆ ಕರ್ಕೊಂಡೋದ ತಕ್ಷಣ ಅಲ್ಲೂ ಆಪ್ರೇಷನ್ ಆಗಬೇಕು ಅಂದರು. ಈಗ ಡಾಕ್ಟ್ರು ಏನು ಹೇಳಿದ್ದಾರೆ? ಇಲ್ಲ, ಮಣಿಪಾಲದಲ್ಲಿ ಆಪ್ರೇಷನ್ ಮಾಡಿದ್ರು. ಏನೋ ನೀರು ತುಂಬ್ಕೊಂಡಿತ್ತಂತೆ ಮೆದುಳಲ್ಲಿ. ಆಮೇಲೆ ಬ್ಲಡ್ ಕ್ಲಾಟ್ ಆಗಿತ್ತು ಎಲ್ಲ. ತಕ್ಷಣ ಅಲ್ಲಿ ಆಪ್ರೇಷನ್ ಎಲ್ಲ ಆಗಿ ಅವರು 48 hours ಟೈಮ್ ಕೊಟ್ಟಿದ್ರು ಅಬ್ಸರ್ವೇಷನಲ್ಲಿ ಇಟ್ಕೊಳ್ಳೋಣ ಅಂತ. ಬಟ್ ಅವ್ರು 24 hours ಆಗಲ್ಲ ಅಂತ, ಬ್ರೈನ್ ಡೆಡ್ ಆಗಿದೆ ಅಂತೇಳಿ ವಾಪಸ್ ಕಳಿಸಿದ್ರು. ಈಗ ನಿಮ್ಮ ಫ್ಯಾಮಿಲಿಯವರೆಲ್ಲ ಏನಂತ ಡಿಸೈಡ್ ಮಾಡಿದ್ರು? ಅವ್ರ ಬಾಡಿಲಿ ಏನೇನು ಪಾರ್ಟ್ಸ್ ತಗೊಂಡು ಡೊನೇಟ್ ಮಾಡಲಿಕ್ಕಾಗುತ್ತೋ 4 ಜನಕ್ಕೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಯೆಲ್ಲ ಸೇರ್ಕೊಂಡು ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಇಡೀ ಫ್ಯಾಮಿಲಿ ಅವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿತ್ತು ಅನ್ನೋದು? ಮಂಜುನಾಥ್ ಅವರ ಕುಟುಂಬದ ಈ ನಿರ್ಧಾರವು ದುಃಖದ ನಡುವೆಯೂ ಕೂಡ ಸಮಾಜಕ್ಕೆ ಮಾನವೀಯತೆಯ ದೊಡ್ಡ ಸಂದೇಶವನ್ನು ನೀಡಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.